ನಮಸ್ಕಾರ. KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತಾ ಮುಖ್ಯಾಂಶಗಳು. ಮಾ ನಿಷಾದ 8ರ ಪುಟಾಣಿಯನ್ನೇ ಕಡಿದುಕೊಂಡ ಹಂತಕ ಸೆರೆ, ಗರಬಡಿದು ನಾಡು. ಪೆರಿಯಾ ಪ್ರದೇಶದಲ್ಲಿ ನೀರವ ಮೌನ. ಕೋಟೆ ಭೂ ಕಬಳಿಕೆ, SJ ಪ್ರಸಾದ್ರೊಡನೆ ಸ್ಪಷ್ಟೀಕರಣ ಕೋರಿಕೆ ಎಂದು CPIM. ಬಿಜೆಪಿ ನಾಯಕ ಸುರೇಂದ್ರನ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕುವುದಾಗಿಯೂ ಸ್ಪಷ್ಟನೆ. ಬಾಲಕಿ ಸಫಿಯಾ ಕ್ರೂರ ಹತ್ಯೆ, ಮಹತ್ವದ ತೀರ್ಪು 14ರಂದು. ಪುಸ್ತಕಕ್ಕಾಗಿ ಹೋರಾಟ, DYFIಯಿಂದ ರಾಜ್ಯವ್ಯಾಪಿ DO ಕಚೇರಿ ಜಾಥಾ. ಈಗ ವಾರ್ತೆಗಳ ವಿವರ. ಸಹೋದರಿ ಹಾಗೂ ಸಹಪಾಠಿಯ ಕೈ ಹಿಡಿದು ಶಾಲೆಗೆ ತೆರಳುತ್ತಿದ್ದ ಕೇವಲ 8 ವರ್ಷ ಪ್ರಾಯದ ಮುಗ್ಧ ಪುಟಾಣಿಯನ್ನು ಅತ್ಯಂತ ಕ್ರೂರ ರೀತಿಯಲ್ಲಿ ಕಡಿದುಕೊಂಡ ಅಮಾನುಷ ಕೃತ್ಯವೊಂದು ಜಿಲ್ಲೆಯ ಪೆರಿಯಾ ಕಲ್ಯೋಟ್ ಬಳಿ ಸಂಭವಿಸಿದೆ. ಇಡೀ ನಾಡನ್ನೇ ಕಂಬನಿಯಲ್ಲಿ ತೊಯ್ದಾಡಿಸಿದ ಆತಂಕಕಾರಿ ಹಾಗೂ ಹೃದಯ ವಿದ್ರಾವಕ ಕೃತ್ಯ ಗುರುವಾರ ಪೂರ್ವಾಹ್ನ ಸಂಭವಿಸಿದ್ದು, ಘಟನೆಯಿಂದಾಗಿ ನಾಡು ಗರಬಡಿದಂತಾಗಿದೆ. ಕೊಲೆ ಆರೋಪಿಯನ್ನು ನಾಗರಿಕರು ಹಿಡಿದು ಪೊಲೀಸರಿಗೊಪ್ಪಿಸಿದ್ದಾರೆ. ಬೇಕಲ ಸಮೀಪದ ಪೆರಿಯಾ ಕಲ್ಯೋಟ್ ಕಣ್ಣೋತನ ಅಬ್ಬಾಸ್ ಎಂಬವರ ಮಗ 8ರ ಹರೆಯದ ಫಹದ್ನು ಎಂದಿನಂತೆ ಗುರುವಾರ ಪೂರ್ವಾಹ್ನ ಸಹೋದರಿ ಸಹಲಾ ಹಾಗೂ ಸಂಬಂಧಿಕನು ಸಹಪಾಠಿಯಾದ ಅನಸ್ ಎಂಬಿ ಪುಟಾಣಿಯರ ಜತೆಗೆ ಶಾಲೆಗೆ ಹೊರಟಿದ್ದ. ಎಂಡೋಸಲ್ಫಾನ್ನ ದುಷ್ಪರಿಣಾಮಕ್ಕೆ ಬಾಲಕ ಒಳಗಾಗಿದ್ದು ಕಾಲೊಂದು ಊನವಾಗಿತ್ತು. ಇದರಿಂದಲೇ ಈತ ಉಳಿದಿಬ್ಬರಿಗಿಂತ ಹಿಂದಿನಿಂದಲೇ ನಡೆದುಕೊಂಡು ಹೋಗುತ್ತಿದ್ದ. ಇದುವೇ ಆ ಪುಟಾಣಿಗೆ ಮುಳುವಾಗಿರಬೇಕು. ಇನ್ನೇನು ವಿದ್ಯಾಮಂದಿರ ತಲುಪುತ್ತಾನೆ ಎನ್ನುವಷ್ಟರಲ್ಲಿ ಸ್ಥಳೀಯ ಭಗವತಿ ದೇಗುಲದ ಬಳಿ ಮಕ್ಕಳ ಹಿಂಬದಿಯಿಂದ ಕಠಾರಿಯನ್ನೆತ್ತಿ ಬಂದ ಆ ಕ್ರೂರಿ ಹಂತಕನು ಫಹದ್ನ ಬೆನ್ನು ಹಾಗೂ ಕುತ್ತಿಗೆಗೆ ಕಡಿದೇ ಬಿಟ್ಟಿದ್ದಾನೆ. ಜತೆಗಿದ್ದ ಮಕ್ಕಳು ಸಂಭವಿಸುತ್ತಿರುವುದೇನೆಂದರಿಯದೆ ಅಯ್ಯೋ ಎಂದು ಬೊಬ್ಬಿರಿಯುತ್ತಾ ನಿಂತಾಗ ಇಬ್ಬರು ಪುಟಾಣಿಯರನ್ನು ಚಾಕು ತೋರಿಸಿ ಆತ ಓಡಿಸಿದ್ದಾನೆ. ಮಕ್ಕಳು ಸಮೀಪದ ಹಿಂದಿ ಮಾತನಾಡುವ ಕಾರ್ಮಿಕರ ಬಳಿ ಓಡಿ ಹೋಗಿ ವಿಷಯ ತಿಳಿಸಿದಾಗ ಅವರು ಧಾವಿಸಿ ಬಂದಿದ್ದರು. ಅಷ್ಟರಲ್ಲಿ ಆರೋಪಿ ಕಾಲ್ಕಿತ್ತಿದ್ದ. ಇರಿತಕ್ಕೊಳಗಾಗಿ ರಕ್ತದ ಮಡುವಿನಲ್ಲಿ ಚೀರಾಡುತ್ತಾ ಹೊರಳಾಡುತ್ತಾ ಬಿದ್ದುಕೊಂಡಿದ್ದ ಆ ಮಗುವನ್ನು ಜೀವನ್ಮರಣ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಸಾಗಿಸುವಷ್ಟರಲ್ಲಿ ಪ್ರಾಣ ಹಾರಿ ಹೋಗಿತ್ತು. ಇತ್ತ ತಕ್ಷಣ ಕಾರ್ಯಪ್ರವೃತ್ತರಾದ ಊರವರು ಯುವಕನನ್ನು ಕೈಯಾರ ಹಿಡಿದು ಸಾಕಷ್ಟು ಸಮ್ಮಾನವನ್ನು ನೀಡಿ ಬೇಕಲ ಪೊಲೀಸರಿಗೆ ಹಸ್ತಾಂತರಿಸಿದ್ದಾರೆ. ಈತನ ಬಂಧನವನ್ನು ಅಧಿಕೃತವಾಗಿ ದಾಖಲಿಸಲಾಗಿದ್ದು ತೀವ್ರ ವಿಚಾರಣೆ ಮುಂದುವರಿದಿದೆ. ಕೊಲೆಗೈದ ಆರೋಪಿ ಕಲ್ಯೋಟ ನಿವಾಸಿ ವಿಜಯನ್ ಎಂಬಾತ ಎಂದು ಗುರುತಿಸಲಾಗಿದೆ. ಈತ ಮಾನಸಿಕ ಅಸ್ವಾಸ್ಥ್ಯದಿಂದ ಬಳಲುತ್ತಿದ್ದಾನೆಂದು ಹೇಳಲಾಗುತ್ತಿದ್ದು ಬೇಕಲ ಪೊಲೀಸರು ಸಮಗ್ರ ತನಿಖೆ ಮುಂದುವರಿಸಿದ್ದಾರೆ. ಮೃತ ಬಾಲಕನು ತಂದೆ, ತಾಯಿ ಆಯಿಷಾ, ಸಹೋದರ ಸಹೋದರಿಯರಾದ ಸೌದಾ, ಸಹದ್, ಉಮೈದಾ, ಸಫಲಾ, ಸಹರಾ ಹಾಗೂ ಅಪಾರ ಸಹಪಾಠಿ ಮಿತ್ರರನ್ನು ಹೊಂದಿದ್ದಾನೆ. ದುಃಖ ಸೂಚಕವಾಗಿ ಗುರುವಾರ ಕಲ್ಯೋಟ್ ಸರ್ಕಾರಿ ಪ್ರೌಢಶಾಲೆಗೆ ರಜೆ ನೀಡಲಾಯಿತು. ಸುದ್ದಿ ಅರಿತು ಘಟನಾ ಸ್ಥಳಕ್ಕೆ ಹಾಗೂ ಮಗುವಿನ ಮನೆಗೆ ಸಹಸ್ರಾರು ಮಂದಿಯೇ ಹರಿದು ಸೇರಿದ್ದಾರೆ. ಯಾರಿಗೂ ಯಾರನ್ನು ಸಂತೈಸಲಾರದ ದೀನ ಸ್ಥಿತಿ ಆ ಪರಿಸರದಲ್ಲಿಡೀ ನೆಲೆಯಾಗಿದೆ. ಘಟನಾ ಸ್ಥಳಕ್ಕೆ ಧಾವಿಸಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಎ ಶ್ರೀನಿವಾಸನ್ ನೇತೃತ್ವದ ಉನ್ನತ ಪೊಲೀಸ್ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ. ಆರೋಪಿ ವಿಜಯನ್ನು ಮಾನಸಿಕ ಅಸ್ವಸ್ಥನೆಂದು ಹೇಳಲಾಗುತ್ತಿದೆ. ಆದರೆ ಈ ಕುರಿತು ಸಮಗ್ರ ವಿಚಾರಣೆ ಬಳಿಕವಷ್ಟೇ ಖಚಿತಪಡಿಸಬೇಕಿದೆ ಎಂದು SP ತಿಳಿಸಿದ್ದಾರೆ. ഒരു 3ാം ക്ലാസ് പഠിക്കുന്ന കുട്ടീനെ ഒരു മാനസിക അസ്വസ്ഥയുള്ള ആൾ കുത്തിയതായി വിവരം കിട്ടി. പോലീസ് സംഭവ സ്ഥലത്തെത്തി അവർ മാനസിക അസ്വസ്ഥ ആളിനെ കസ്റ്റഡിയിൽ എടുത്തിട്ടുണ്ട്. തുടരന്വേഷണം തുടങ്ങുന്നുണ്ട്. എന്താണ് കാരണം, ആൾ മാനസിക അസ്വസ്ഥയുള്ള ആളാണ്, ആൾക്ക് എന്താ പ്രശ്നമുണ്ട്, എന്തിനെങ്ങനെ ആയത്, മൊത്തം അന്വേഷണം തുടങ്ങിയിട്ടുണ്ട്. ಹೊಸದುರ್ಗ CA ನೇತೃತ್ವದಲ್ಲಿ ಅನ್ವೇಷಣಾ ಉದ್ಯೋಗಸ್ಥನಾയിരിക്കും. ಅನ್ವೇಷಣೆ തുടരേണ്ടതാണ്. ಅಂತೂ ಗುರುವಾರದ ದಿನ ಕಾಸರಗೋಡು ಜಿಲ್ಲೆಗೆ ಕಪ್ಪು ದಿನವೇ ಆಯಿತು. ತೀರಾ ಅಮಾಯಕ ಮಗು ಅರಳುವ ಮುನ್ನವೇ ಬಾಡಿ ಹೋಗಿದೆ. ದುರುಳನ ಕಠಾರಿಗೆ ಎಳೆ ಜೀವವೊಂದು ಹೋಗಿದೆ. ನ್ಯೂಸ್ ಡೆಸ್ಕ್ KCN ನ್ಯೂಸ್. ಕಾಸರಗೋಡು ಕೋಟೆಯ ಭೂ ಕಬಳಿಕೆ ವಿಚಾರದಲ್ಲಿ CPIM ಮುಖಂಡನಾದ ಮಾಜಿ ನಗರಸಭಾ ಅಧ್ಯಕ್ಷರೊಡನೆ ಸ್ಪಷ್ಟೀಕರಣ ಕೋರಲಾಗುವುದೆಂದು CPIM ಜಿಲ್ಲಾ ಸಮಿತಿ ವ್ಯಕ್ತಪಡಿಸಿದೆ. ಕೋಟೆ ಭೂ ಬಳಕೆದಾರರಲ್ಲಿ CPIM ಪಕ್ಷ ಸದಸ್ಯರು, ಪಕ್ಷದ
ಅಧೀನದಲ್ಲಿರುವ ಕಾಸರಗೋಡು ಸೇವಾ ಸಹಕಾರಿ ಬ್ಯಾಂಕ್ ಅಧ್ಯಕ್ಷರು ಆದ ಎಸ್.ಜೆ. ಪ್ರಸಾದ್ ಅವರ ಹೆಸರು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇವರಿಂದ ಸ್ಪಷ್ಟೀಕರಣ ಕೋರಲು ಪಕ್ಷ ಸಿದ್ಧವಾಗಿದೆ. ಕೋಟೆಯ ಸ್ಥಳ ಮಾರಾಟಕ್ಕೆ ಸಂಬಂಧಿಸಿದ ಘಟನೆಯಲ್ಲಿ ಕಾನೂನು ವಿರುದ್ಧ ಚಟುವಟಿಕೆ ಯಾರೇ ನಡೆಸಿದರೂ ಕ್ರಮ ಕೈಗೊಳ್ಳಬೇಕೆಂಬ ನಿಲುವು ಸಿಪಿಎಂನದ್ದೆಂದು ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಕೆಪಿ ಸತೀಶ್ ಚಂದ್ರನ್ ಹೇಳಿದ್ದಾರೆ. ಇದೇ ವೇಳೆ ಪಕ್ಷದ ಜಿಲ್ಲಾ ಸೆಕ್ರೆಟರಿಯೇಟ್ ಸದಸ್ಯರಾದ ಸಿ.ಎಚ್. ಕುಂಜಂಬು ವಿರುದ್ಧ ವೈಯಕ್ತಿಕ ನಿಂದನಾಕಾರಿ ಹೇಳಿಕೆ ಇತ್ತ ಬಿಜೆಪಿ ನಾಯಕ ಕೆ. ಸುರೇಂದ್ರನ್ಗೆ ಎದುರಾಗಿ ಕಾನೂನು ಕ್ರಮ ಜರುಗಿಸಲು ಸಿಪಿಎಂ ನಿರ್ಧರಿಸಿದೆ. ಕಾಸರಗೋಡು ಕೋಟೆ ಭೂಮಿಯನ್ನು ಖಾಸಗಿ ವ್ಯಕ್ತಿಗಳಿಗೆ ಅನಧಿಕೃತ ಪರಭಾರೆ ನಡೆಸಲು ಮಂಜೇಶ್ವರ ಶಾಸಕರಾಗಿದ್ದ ಸಿ.ಎಚ್. ಕುಂಜಂಬು ಪ್ರಯತ್ನಿಸಿದ್ದರೆಂದು ಸುರೇಂದ್ರನ್ ಆರೋಪಿಸಿದ್ದರು. ಅಂತೂ ಕೋಟೆ ಭೂಮಿ ಅತಿಕ್ರಮಣವು ದಿನಕ್ಕೊಂದರಂತೆ ಸುದ್ದಿ ಸೃಷ್ಟಿಸುತ್ತಲೇ ಇದೆ. ಭಾರೀ ಕೋಲಾಹಲ ಸೃಷ್ಟಿಸಿದ ಕಾಸರಗೋಡು ಕಂಡು ಕೇಳರಿಯದಂತಹ ಐತಿಹಾಸಿಕ ಹೋರಾಟಕ್ಕೆ ಕಾರಣವಾದ ಬಡ ಬಾಲಕಿ ಸಫಿಯಾ ಕೊಲೆ ಪ್ರಕರಣದಲ್ಲಿ ಮಹತ್ವದ ತೀರ್ಪು ಈ ತಿಂಗಳ 14ರಂದು ಹೊರಬೀಳಲಿದೆ. ಕಾಸರಗೋಡು ಜಿಲ್ಲಾ ವಿಭಾಗೀಯ ನ್ಯಾಯಾಲಯವು ತೀರ್ಪು ಪ್ರಕಟಿಸಲಿದೆ. ಈಗಾಗಲೇ ವಿಚಾರಣೆ ಪೂರ್ತಿಯಾಗಿದ್ದು ತೀರ್ಪಿನ ದಿನಾಂಕವನ್ನು ಗುರುವಾರ ಪ್ರಕಟಿಸಲಾಯಿತು. ಮಡಿಕೇರಿ ಅಯ್ಯಂಗೇರಿ ನಿವಾಸಿಯಾದ ಬಡ ಕುಟುಂಬದ 14ರ ಹರೆಯದ ಬಾಲಕಿಯಾಗಿದ್ದ ಸಫಿಯಾಳನ್ನು ಬರ್ಬರವಾಗಿ ಕೊಲೆಗೈದ ಪ್ರಕರಣದಲ್ಲಿ ನೇರ ಭಾಗಿಯಾದ ಗೋವಾದ ಕರಾರುದಾರನು ಬೋವಿಕಾನ ಮಾಸ್ತಿಕೊಂಡು ಬಳಿಯ ಪೊವ್ವೆಲ್ ನಿವಾಸಿಯೂ ಆಗಿರುವ ಕೆ.ಸಿ. ಹಂಸ, ಈತನ ಪತ್ನಿ ಮೈಮೂನಾ ಹಾಗೂ ಬಾಲಕಿಯನ್ನು ಹಂಸನ ಮನೆಗೆ ಕೆಲಸಕ್ಕೆಂದು ಬಿಟ್ಟಿದ್ದ ಆಕೆಯ ಸಂಬಂಧಿಕ ಮಡಿಕೇರಿಯ ಮೊಯ್ದು ಹಾಜಿ, ಕೆ.ಸಿ. ಹಂಸನ ಸಂಬಂಧಿಕ ಕುಂಬಳೆ ಆರಿಕಾಡಿಯ ಎನ್.ಎಂ. ಅಬ್ದುಲ್ಲಾ ಹಾಗೂ ಆರಂಭದಲ್ಲಿ ತನಿಖೆಯಲ್ಲಿ ಲೋಪವೆಸಗಿದ ಆರೋಪ ಹೊತ್ತಿರುವ ಅಂದಿನ ಆದೂರು ಎಎಸ್ಐ ಉದುಮಾ ಏರೋಲ್ನ ಪಿ.ಎಂ. ಗೋಪಾಲಕೃಷ್ಣನ್ ಆರೋಪಿಗಳಾಗಿದ್ದಾರೆ. ಬಾಲಕಿಯನ್ನು ಮನೆಗೆಲಸಕ್ಕೆ ನಿಲ್ಲಿಸಿದ್ದ ಕೆ.ಸಿ. ಹಂಸನು ತನ್ನ ಗೋವಾದ ಫ್ಲ್ಯಾಟ್ನಲ್ಲಿ ಬಾಲಕಿಯನ್ನು ಮೃಗೀಯವಾಗಿ ಕೊಂದ ಬಳಿಕ ಪತ್ನಿ ಜತೆ ಸೇರಿ ಆಕೆಯ ದೇಹಗಳನ್ನು ಹಲವು ಚೂರುಗಳಾಗಿ ತುಂಡರಿಸಿ ಗೋವಾದ ಅಣೆಕಟ್ಟೊಂದರ ಬಳಿಯಲ್ಲಿ ಹೊಂಡ ತೋಡಿ ಮುಚ್ಚಿ ಹಾಕಿದ್ದ ಎಂದು ಪ್ರಕರಣ ದಾಖಲಾಗಿತ್ತು. ಬಾಲಕಿಯ ದೇಹದ ಅಸ್ಥಿಪಂಜರಗಳನ್ನು ಬಳಿಕ ತನಿಖಾಧಿಕಾರಿಗಳು ಹೊಂಡದಿಂದ ಹೊರತೆಗೆದಿದ್ದರು. ಬಾಲಕಿ ಸಫಿಯಾಳ ನಾಪತ್ತೆ ಬಗ್ಗೆ ಆರಂಭದಲ್ಲಿ ತನಿಖೆ ನಡೆಸಿದ್ದ ಆದೂರು ಎಎಸ್ಐ ಗೋಪಾಲಕೃಷ್ಣನ್ ಅವರು ಪ್ರಕರಣವನ್ನು ಹಂಸನ ಪರವಾಗಿ ತಿರುಚಿದ್ದರು ಎನ್ನಲಾಗಿದೆ. ಅಂತೂ ಮಹತ್ವದ ಪ್ರಕರಣವೊಂದರಲ್ಲಿ ತೀರ್ಪು ಹೊರಬೀಳುವಾಗ ಇಡೀ ನಾಡು ಕಾತರದಿಂದ ಕಾಯುತ್ತಿದೆ. ಅಧ್ಯಯನ ವರ್ಷ ಆರಂಭಿಸಿ ವಾರಗಳು ದಾಟಿಯೂ ಪಠ್ಯಪುಸ್ತಕ ವಿತರಣೆಯಾಗದಿರುವುದನ್ನು ಪ್ರತಿಭಟಿಸಿ ಡಿವೈಎಫ್ಐ ರಾಜ್ಯವ್ಯಾಪಿ ಹೋರಾಟಕ್ಕೆ ಹೋರಾಟದ ಅಂಗವಾಗಿ ಡಿವೈಎಫ್ಐ ಕಾಸರಗೋಡು ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಕಾಸರಗೋಡು ಹಾಗೂ ಕಾಂಜಂಗಾಡು ಶಿಕ್ಷಣ ಜಿಲ್ಲಾ ವಿದ್ಯಾಧಿಕಾರಿಗಳ ಕಚೇರಿಗಳಿಗೆ ಜಾಥಾ ನಡೆಸಲಾಯಿತು. ಗುರುವಾರ ಪೂರ್ವಾಹ್ನ ಎರಡೂ ಕಡೆ ನಡೆದ ಪ್ರತಿಭಟನಾ ಜಾಥಾಗಳಲ್ಲಿ ನೂರಾರು ಮಂದಿ ಭಾಗವಹಿಸಿದರು. ಕಾಸರಗೋಡು ಹೊಸ ಬಸ್ ನಿಲ್ದಾಣ ಪರಿಸರದಿಂದ ಪೂರ್ವಾಹ್ನ ಜಾಥಾ ಹೊರಟು ಜಿಲ್ಲಾ ವಿದ್ಯಾಧಿಕಾರಿ ಕಚೇರಿ ಮುಂದೆ ಜಮಾಯಿಸಿತು. ಮೆರವಣಿಗೆಯುದ್ದಕ್ಕೂ ವಿವಿಧ ರೀತಿಯ ಘೋಷಣೆಗಳು ಮೊಳಗಿದವು. ಜಾಥಾವನ್ನು ಡಿವಿಒ കച്ചേരി ಮುಂದೆ ഡിവൈഎഫ്ഐ ജില്ലാ ಕಾರ್ಯದರ್ಶಿ ಕೆ മണികണ്ഠൻ ഉദ്ഘാടിಸಿದರು. കേരളത്തിന്റെ പൊതുവിദ്യാഭ്യാസ മേഖല കേരളീയ സമൂഹത്തെ ഇത്രയേറെ പരിഷ്കൃത സമൂഹമാക്കി മാറ്റി തീർക്കുന്നതിൽ ഏറ്റവും നിർണായകമായ പങ്ക് വഹിച്ചതാണ് എന്ന് നമുക്കെല്ലാവർക്കും അറിയാം. ആ വിദ്യാഭ്യാസ മേഖലയെ, ആ പൊതുവിദ്യാഭ്യാസ സംവിധാനത്തെ തകർക്കാൻ കേരളത്തിലെ വിദ്യാഭ്യാസ വകുപ്പ് മന്ത്രി നേരിട്ട് നേതൃത്വം കൊടുക്കുകയാണ്. ഇവിടുത്തെ സ്വകാര്യ സ്വാശ്രയ വിദ്യാഭ്യാസ കച്ചവട ദല്ലാളന്മാർക്ക് അവർക്ക് ഏറ്റവും നല്ല വിദ്യാഭ്യാസ കച്ചവടം നടത്താനുള്ള അവസരമായി കേരളത്തിന്റെ പൊതുവിദ്യാഭ്യാസ മേഖലയെ മാറ്റി തീർക്കുന്നതിന് വേണ്ടി അബ്ദുൾ റബ്ബും കേരളത്തിലെ UDF ഗവൺമെന്റും എല്ലാം കിണഞ്ഞു പരിശ്രമിച്ചുകൊണ്ടിരിക്കുകയാണ് എന്നുള്ളതിന്റെ തെളിവുകളാണ് ഓരോ ദിവസം കഴിയുമ്പോഴും വിദ്യാഭ്യാസ മേഖലയിൽ നിന്നും പുറത്തു വന്നുകൊണ്ടിരിക്കുന്നത്. ಜಿಲ್ಲಾ ಉಪಾಧ್ಯಕ್ಷ ಟಿ.ಕೆ. ಮನೋಜ್ ಅಧ್ಯಕ್ಷತೆ ವಹಿಸಿದರು. ಕೆ. ರವೀಂದ್ರನ್, ಪಿ. ಶಿವಪ್ರಸಾದ್, ಸುಭಾಷ್ ಪಾಡಿ ಮೊದಲಾದವರು ಮಾತನಾಡಿದರು. ಕಾಂಜಂಗಾಡಿನಲ್ಲಿ ಜಿಲ್ಲಾಧ್ಯಕ್ಷ ರಾಜಮೋಹನ್ ಉದ್ಘಾಟಿಸಿದರು. ಸರ್ಕಾರವು ತಕ್ಷಣವೇ ಸೂಕ್ತ ಕ್ರಮ ಕೈಗೊಳ್ಳದಿದ್ದಲ್ಲಿ ತೀವ್ರ ರೀತಿಯ ಆಂದೋಲನ ಹಮ್ಮಿಕೊಳ್ಳುವುದಾಗಿ ಮುನ್ನೆಚ್ಚರಿಕೆ ನೀಡಲಾಯಿತು. ಸಿಪಿಐಎಂ ಪಕ್ಷದ ಮಾದೂರು ಪ್ರಾದೇಶಿಕ ಸಮಿತಿ ನೇತೃತ್ವದಲ್ಲಿ ದುರಸ್ತಿ ಕಾರ್ಯ ನಡೆಸಲಾಯಿತು. ರಸ್ತೆ ದುರಸ್ತಿ ನಡೆಸದಿರುವುದನ್ನು ಪ್ರತಿಭಟಿಸಿ ನಡೆಸಿದ ಹೋರಾಟದ ಅಂಗವಾಗಿ ಉಳಿಯತೊಟ್ಕ ಉದಯಗಿರಿ ರಸ್ತೆಯನ್ನು ಡಿವೈಎಫ್ಐ ಕಾರ್ಯಕರ್ತರು ತೇಪೆ ಹಚ್ಚಿ ತಾತ್ಕಾಲಿಕ ದುರಸ್ತಿ ಮಾಡಿದರು. ಉಳಿಯತಡ್ಕ ಉದಯಗಿರಿ ರಸ್ತೆ ಶೋಚನೀಯಾವಸ್ಥೆ ಖಂಡಿಸಿ ಸಿಪಿಐಎಂ ಹಲವು ಬಾರಿ ಹೋರಾಟ ನಡೆಸಿತ್ತು. ಆದರೆ ಸಂಬಂಧಿತರಿಂದ ಇದುವರೆಗೆ ಯಾವುದೇ ಕ್ರಮ ಉಂಟಾಗದಿರುವುದನ್ನು ಪ್ರತಿಭಟಿಸಿ ಪಕ್ಷದ ಪ್ರಾದೇಶಿಕ ಸಮಿತಿ ನೇತೃತ್ವದಲ್ಲಿ ರಸ್ತೆಗಳ ಹೊಂಡಗಳನ್ನು ಮುಚ್ಚಿ ದುರಸ್ತಿ ಹಾಗೂ ശുചി ಕಾರ್ಯ ನಡೆಸಲಾಯಿತು. ഈ മഴക്കാലത്ത് വാഹനങ്ങൾക്ക് യാത്ര ചെയ്യാൻ പറ്റാത്ത രീതിയിൽ കുണ്ടും കുഴിയും
അതിൽ വെള്ളം കെട്ടിക്കിടന്നുകൊണ്ട് യാത്ര ചെയ്യുന്ന കാൽനട യാത്രക്കാർക്ക് പോലും നടക്കാൻ വേണ്ടി പറ്റാത്ത ഒരവസ്ഥ ഉണ്ടായപ്പോൾ നമ്മുടെ ഏറ്റവും പ്രധാനപ്പെട്ട വിദ്യാനഗർ സീതാങ്കുളി റോഡിലെ ഗവൺമെൻറ് ക്വാർട്ടേഴ്സിന് മുമ്പിലുള്ള വളവിലുള്ള കുണ്ടും കുഴി ഇരുചക്ര വാഹനങ്ങൾക്ക് അതിലൂടെ യാത്ര ചെയ്യാൻ വേണ്ടി കഴിയുന്നില്ല എന്നുള്ളൊരു വസ്തുത നിലനിൽക്കെ തന്നെ യാത്രക്കാർക്കും സഞ്ചരിക്കാൻ പറ്റില്ല. റോഡിൻ്റെ എല്ലാ ഭാഗത്തും കുഴിയാണ്. അതുകൊണ്ട് തന്നെ അതുമായി ബന്ധപ്പെട്ടുകൊണ്ട് ആ റോഡിൻ്റെ ആ കുഴികൾ നികത്തിക്കൊണ്ട് സഞ്ചാരയോഗ്യമാക്കാൻ ആവശ്യമായ രീതിയിലുള്ള പ്രവർത്തനത്തിനും CPM നേതൃത്വം കൊടുക്കുകയാണ്. അധികാരികൾ എത്രയും പെട്ടെന്ന് ഈ പഞ്ചായത്തിനകത്ത് റോഡിന്റെ ശോചനീയാവസ്ഥ പരിഹരിക്കാൻ ആവശ്യമായ നടപടികൾ സ്വീകരിക്കണമെന്നാണ് കമ്മ്യൂണിസ്റ്റ് പാർട്ടി ഓഫ് ഇന്ത്യ മാർക്സിസ്റ്റിന്റെ മധൂറിലെ പാർട്ടി പ്രവർത്തകർക്കും ഈ പഞ്ചായത്തിനകത്തെ എല്ലാ ಜನങ്ങൾക്കും ಅಧಿಕಾರಿಗಳോട് ಆവശ്ಯപ്പെടാനുള്ളത്. ಶುಚಿಕಾರ್ಯಕ್ಕೆ ಪಕ್ಷದ ಪ್ರಾದೇಶಿಕ ನಾಯಕರಾದ ಕೆ ಭುಜಂಗಶೆಟ್ಟಿ, ಎ ರವೀಂದ್ರ, CM ಬಶೀರ್, ಅಶೋಕ ಮಧೂರು, CM ಜಲೀಲ್ ಮೊದಲಾದವರು ನೇತೃತ್ವ ನೀಡಿದರು. ಕಾಸರಗೋಡು ಕೋಟೆಯ ಭೂ ಕಬಳಿಕೆಯ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಎಲ್ಲ ಆರೋಪಿಗಳನ್ನು ಕಾನೂನಡಿಗೆ ಎಳೆದು ತರಬೇಕೆಂದು ವೆಲ್ಫೇರ್ ಪಾರ್ಟಿಯ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಒತ್ತಾಯಿಸಿದ್ದಾರೆ. ಭೂ ಕಬಳಿಕೆಯಲ್ಲಿ ಉನ್ನತರು ಶಾಮೀಲಾಗಿದ್ದಾರೆ. 5.5 ಎಕರೆ ಕಬಳಿಕೆ ಬಗ್ಗೆ ಹೇಳಲಾಗುತ್ತಿದ್ದರೂ ತಾವು ನಡೆಸಿದ ತನಿಖೆಯಲ್ಲಿ 8 ಎಕರೆಯಷ್ಟು ಸ್ಥಳ ಕಬಳಿಕೆ ಪತ್ತೆಯಾಗಿರುವುದಾಗಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಭೂ ಕಬಳಿಕೆ ನಡೆಸಿರುವ ಮಂದಿ ವಿವಿಧ ಪಕ್ಷಗಳ ಉನ್ನತ ನಾಯಕರು. ಸರ್ಕಾರದ ಮೇಲೆ, ಉನ್ನತ ಅಧಿಕಾರಿಗಳ ಮೇಲೆ ವಶೀಲಿ ನಡೆಸಿ ಜಿಲ್ಲೆಯ ಪಾರಂಪರಿಕ ಸೊತ್ತನ್ನೇ ಕಬಳಿಸಿರುವುದು ಅತ್ಯಂತ ಹೇಯ. ಜಿಲ್ಲೆಯಲ್ಲಿ ಅದೆಷ್ಟೋ ಬಡ ಭೂರಹಿತರು ವಾಸಯೋಗ್ಯ ಭೂಮಿಗಾಗಿ ಪರದಾಡುತ್ತಿದ್ದಾರೆ. ಅಂಥವರಿಗೆ 1-2 ಸೆಂಟು ಸ್ಥಳ ಕೂಡ ದೊರೆಯುತ್ತಿಲ್ಲ. ಹಾಗಿರುವಾಗ ಜಿಲ್ಲೆಯ ಕಣ್ಣಿನಂತಿರುವ ಸ್ಥಳಗಳನ್ನು ರಾಜಕೀಯ ಭೂ ಮಾಫಿಯಾಗಳು ಕಬಳಿಸುತ್ತಿವೆ. ಕಬಳಿಸಲ್ಪಟ್ಟ ಜಿಲ್ಲೆಯ ಎಲ್ಲ ಭೂಮಿಗಳನ್ನು ಮರಳಿ ಪಡೆದು ಭೂರಹಿತರಿಗೆ ಹಂಚಿ ನೀಡಬೇಕೆಂದು ಅವರು ಒತ್ತಾಯಿಸಿದರು. 2015 ആഗസ്റ്റ് 15 കേരളം ഭൂരഹിതരില്ലാത്ത സംസ്ഥാനമാകുമെന്നതാണ് സോണിയാഗാന്ധി ഒന്ന് പ്രഖ്യാപിച്ചത്. പക്ഷേ ഒന്നാം ഘട്ടത്തിൽ പോലും അർഹരായ ആളുകൾക്ക് ഭൂമി കൃത്യമായി നൽകാൻ പറ്റാത്ത രീതിയിലാണ് കാര്യങ്ങൾ മുമ്പോട്ട് പോകുന്നത്. പറഞ്ഞത് ഞാൻ നേരത്തെ തുടക്കത്തിൽ സൂചിപ്പിച്ചതുപോലെ സ്വകാര്യ വ്യക്തികൾ കയ്യേറിയിട്ട് കേസുകൾ കൊടുത്ത ധാരാളം കേസുകളുണ്ട്. അതായത് പാവപ്പെട്ട സ്ത്രീകൾ കോടതി കയറി ഇറങ്ങുകയാണ്. അപ്പോൾ അത്രത്തോളം ഈ വിഷയത്തിൽ റവന്യൂ തലത്തിലും സർക്കാർ തലത്തിലുമുള്ള വീഴ്ചകളുണ്ട്. അതുകൊണ്ട് മൊത്തം ഈ വിഷയമായി ബന്ധപ്പെട്ട് കയ്യേറ്റങ്ങൾ തിരിച്ചു പിടിക്കുകയും ഈ പാവപ്പെട്ട ആളുകൾക്ക് ഭൂരഹിതർക്ക് നൽകാൻ വേണ്ടി സർക്കാർ തയ്യാറാവുകയും ചെയ്യണം എന്നുകൂടി ഈ സന്ദർഭത്തിൽ വെൽഫെയർ പാർട്ടി ആവശ്യപ്പെടുകയാണ്. ಸುದ್ದಿಗೋಷ್ಠಿಯಲ್ಲಿ ವೆಲ್ಫೇರ್ ಪಾರ್ಟಿ ಜಿಲ್ಲಾ ಉಪಾಧ್ಯಕ್ಷ ಕೆ ರಾಮಕೃಷ್ಣನ್, ಜಿಲ್ಲಾ ಕಾರ್ಯದರ್ಶಿ PK ಅಬ್ದುಲ್ಲಾ, ಸಂಚಾಲಕ CH ಬಾಲಕೃಷ್ಣನ್, ಜಿಲ್ಲಾ ಸಮಿತಿ ಸದಸ್ಯ M ಅಬ್ದುಲ್ ಲತೀಫ್ ಮೊದಲಾದವರು ಭಾಗವಹಿಸಿದರು. ಅನಧಿಕೃತವಾಗಿ ಕೆಂಗಲ್ಲು ಸಾಗಿಸುತ್ತಿದ್ದ ಲಾರಿ ಸಹಿತ ಚಾಲಕನನ್ನು ಬಂಧಿಸಲಾಗಿದೆ. ಮಂಜೇಶ್ವರ ಸುಂಕದಕಟ್ಟೆ ನಿವಾಸಿ 26 ವರ್ಷ ಪ್ರಾಯದ ವಿನೋದ್ ಬಂಧಿತ. ಆನೆಕಲ್ಲಿನಿಂದ ಹೊಸಂಗಡಿಗೆ ಕೆಂಗಲ್ಲು ಸಾಗಿಸುತ್ತಿದ್ದಾಗ ಅಂಗಡಿ ಪದವು ಬಳಿ ಮಂಜೇಶ್ವರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಸೆರೆ ಹಿಡಿದಿದ್ದಾರೆ. ಕೇಸು ದಾಖಲಿಸಲಾಗಿದೆ. ಕೇರಳ ರಾಜ್ಯ ಲಾಟರಿಗೆ ಸರ್ಕಾರವು ಏರ್ಪಡಿಸಿರುವ ಸೇವಾ ತೆರಿಗೆಯನ್ನು ಸರ್ಕಾರವೇ ಪಾವತಿಸಬೇಕೆಂದು ಒತ್ತಾಯಿಸಿ ಲಾಟರಿ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿ ಕಚೇರಿಗೆ ಜಾಥಾ ನಡೆಸಲಾಯಿತು. ಕಳೆದ ದಿನ ಅಪರಾಹ್ನ ಜರುಗಿದ ಜಾಥಾದಲ್ಲಿ ಭಾರೀ ಸಂಖ್ಯೆಯಲ್ಲಿ ಲಾಟರಿ ಕಾರ್ಮಿಕರು ಭಾಗವಹಿಸಿದ್ದರು. ಮುಷ್ಕರವನ್ನು ಸಂರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷ KM ಶ್ರೀಧರನ್ ಉದ್ಘಾಟಿಸಿದರು. ലോട്ടറി മേഖലയിലെ പ്രശ്നങ്ങൾ ഒരു 10 ദിവസം കൊണ്ട് പരിഹരിക്കപ്പെടുമെന്നായിരുന്നു പറഞ്ഞത്. മാത്രമല്ല നമ്മുടെ സേവന നികുതി പൂർണ്ണമായും ഒഴിവാക്കാം, അല്ലെങ്കിൽ അത് സംസ്ഥാന സർക്കാർ അടക്കുന്നതിന് വേണ്ടി സംരംഭം നമ്മൾ ആരംഭിക്കും. അതുപോലെ തന്നെ ഈ മേഖലയിലെ നമ്പർ എഴുത്ത് വ്യാപകമായി നിരോധിക്കുന്നതിന് വേണ്ടി പോലീസിന്റെ ഭാഗത്ത് എല്ലാവിധ പ്രവർത്തനങ്ങളും ഉണ്ടാകും. മാത്രമല്ല നമ്മുടെ ഇന്നത്തെ ഈ സേവന വേതന വ്യവസ്ഥയിൽ പറയുന്ന ഒട്ടേറെ കാര്യങ്ങൾ അതെല്ലാം മാറ്റി പുതിയൊരു സംവിധാനം ഉണ്ടാക്കുന്നൊക്കെ പറഞ്ഞുകൊണ്ട് നമ്മളെല്ലാവരും ആ സമരം നിർത്തി പിരിഞ്ഞു പോവുകയുണ്ടായി. P ಪ್ರಭಾಕರನ್ ಅಧ್ಯಕ್ಷತೆ ವಹಿಸಿದರು. ಕಾರ್ಮಿಕ ಸಂಘಟನೆ ಮುಖಂಡರಾದ T ಕೃಷ್ಣನ್, ಮಡಿಯನ್ ದಾಮೋದರನ್, ವಿ ರವಿ, MR ದಿನೇಶನ್, M ಮಧುಸೂದನನ್ ಮೊದಲಾದವರು ಮಾತನಾಡಿದರು. ಇದಕ್ಕೂ ಮುನ್ನ ವಿದ್ಯಾನಗರದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಮೆರವಣಿಗೆ ಹೊರಟಿತು. ಜಾಥಾಕ್ಕೆ ಹರಿಹರನ್ ನಂಬ್ಯಾರ್, ಸುನಿಲ್ ಕುಮಾರ್, ಕುഞ്ഞിರಾಮನ್ ಮೊದಲಾದವರು ನೇತೃತ್ವ ನೀಡಿದರು. ಮಂಜೇಶ್ವರದ ಕುಂಜತೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇರುವುದಾಗಿ ಆರೋಪವಿದ್ದಿದೆ. ಮಕ್ಕಳಿಗೆ ಕನಿಷ್ಠ ಮಧ್ಯಾಹ್ನದ ಬಿಸಿಯೂಟವನ್ನು ಸರಿಯಾಗಿ ಕುಳಿತು ಊಟ ಮಾಡಲು ಕೂಡ ವ್ಯವಸ್ಥೆ ಇಲ್ಲದಾಗಿದೆ ಎಂದು ಶಾಲಾಧಿಕೃತರು ಹಾಗೂ ಸ್ಥಳೀಯರು ದೂರಿದ್ದಾರೆ. ಕುಂಜತ್ತೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ 106 ವರ್ಷಗಳ ಇತಿಹಾಸವಿದೆ. OB ರಾಯನ ಕಾಲದ ಶಾಲಾ ಕಟ್ಟಡವು ಅಲ್ಲಲ್ಲಿ ಬಿರುಕು ಬಿಟ್ಟಿವೆ. ಇದರಿಂದ ಇಲ್ಲಿ ಮಕ್ಕಳು, ಶಿಕ್ಷಕರು ಜೀವ ಕೈಯಲ್ಲಿ ಹಿಡಿದು ದಿನದೂಡುವಂತಾಗಿದೆ. ಇದೇ ವೇಳೆ ಶಾಲೆ ಕಟ್ಟಡವಿರುವ ಸ್ಥಳವು ತನ್ನದೆಂದು ಇತ್ತೀಚೆಗೆ ಖಾಸಗಿ ವ್ಯಕ್ತಿಯೊಬ್ಬರು ಶಿಕ್ಷಣ ಇಲಾಖೆ ವಿರುದ್ಧ ಕೋರ್ಟ್ ಮೆಟ್ಟಲೇರಿದ್ದರು. ಆದರೆ ವಿಚಾರಣೆ ತರುವಾಯ ಶಿಕ್ಷಣ ಇಲಾಖೆ ಪರ ಕೋರ್ಟ್ ತೀರ್ಪು ನೀಡಿತ್ತು. ಆದರೂ ಪಂಚಾಯತ್ ಅಧಿಕೃತರು ಶಾಲಾ ಕಟ್ಟಡದ ದುರಸ್ತಿಗೆ ಗಮನ ಹರಿಸದೇ ಇರುವುದು ಬೇಸರದ ಸಂಗತಿ ಎಂದು ಗ್ರಾಮಸ್ಥರು ದೂರಿದ್ದಾರೆ.
ಇತ್ತ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ಸೇವನೆಗೆ മക്കಳಿಗೆ സൂക്ത ವ್ಯವಸ್ಥೆಯೂ ഇല്ലವೆಂದು ಶಾಲಾ മുഖ്യോപാധ്യായിനി ഷിബ ಅವರು അഭിപ്രായപ്പെട്ടു. കുട്ടികളുടെയും അധ്യാപകരുടെയും സുരക്ഷിതത്തിനായിട്ട് ബിൽഡിംഗ് മെയിൻ്റനൻസ് നടത്തണമെന്ന് സുപ്രീം കോടതി ഉത്തരവുണ്ടെങ്കിലും ഊട്ടുപുരയായിട്ട് കുട്ടികൾ ഇപ്പോഴും ഉപയോഗിക്കുന്നത് അപകട ഭീഷണിയിലായിട്ടുള്ള ആ ബിൽഡിംഗ് ആണ്. അതുപോലെ തന്നെ മലയാളത്തിലെ അധ്യാപകരുടെ കുറവ് അനുഭവപ്പെടുന്നുണ്ട്. 4 അധ്യാപകർ വേണ്ടടുത്ത് 3 അധ്യാപകരെ ഇപ്പോൾ ഇവിടെയുള്ളൂ. ಶಾಲೆಯಲ್ಲಿ ತರವಾದ ಮಲಯಾಳ ಭಾಷೆ ಬೋಧನೆಗಿರುವ ಶಿಕ್ಷಕರ ಸ್ಥಾನವನ್ನು ಭರ್ತಿಗೊಳಿಸಬೇಕೆಂದು ಅವರು ತಿಳಿಸಿದ್ದರು. ಇನ್ನಾದರೂ ಸಂಬಂಧಿತ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಯುವಕನಿಗೆ ಹಲ್ಲೆಗೈದ ಸಂಬಂಧ ಇಬ್ಬರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಬದಿಯಡ್ಕ ನಿವಾಸಿ ಸುಂದರ ಎಂಬವರು ಹಲ್ಲೆಗೊಳಗಾದವರು. ಇವರು ನೀಡಿದ ದೂರಿನ ಮೇರೆಗೆ ಗೋಳಿಯಡ್ಕ ನಿವಾಸಿಗಳಾದ ನಾಸರ್ ಹಾಗೂ ಅಶ್ರಫ್ ಎಂಬವರ ವಿರುದ್ಧ ಕೇಸು ದಾಖಲಿಸಲಾಗಿದೆ. ವೈಯಕ್ತಿಕ ದ್ವೇಷವೇ ಹಲ್ಲೆಗೆ ಕಾರಣವೆನ್ನಲಾಗಿದೆ. ಬದಿಯಡ್ಕ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಖಾಸಗಿ ಬಸ್ಸುಗಳ ಪರವಾನಗಿಯನ್ನು ಹಿಂಪಡೆಯದಿರಲು ಸರ್ಕಾರ ನಿರ್ಧರಿಸಿದೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಕೃತ ರೂಟ್ಗಳಲ್ಲಿ ಕೆಎಸ್ಆರ್ಟಿಸಿ ವಹಿಸಿಕೊಂಡಿದ್ದ ಕೆಲವೊಂದು ಯಾನಗಳನ್ನು ಖಾಸಗಿ ಬಸ್ಸುಗಳಿಗೆ ಹಿಂತಿರುಗಿಸಲಿದೆ ಎಂದು ತನ್ನ ಪ್ರಕಟಣೆಯಲ್ಲಿ ಸರ್ಕಾರ ಸೂಚಿಸಿದೆ. ಸರ್ಕಾರ ಹೊರಡಿಸಿದ ನೂತನ ಆದೇಶದನ್ವಯ ರಾಷ್ಟ್ರೀಕೃತ ರೂಟ್ಗಳಲ್ಲಿ ಸಂಚರಿಸುವ ಖಾಸಗಿ ಸೂಪರ್ ಕ್ಲಾಸ್ ಫಾಸ್ಟ್ ಬಸ್ಸುಗಳ ಪರವಾನಗಿ ಕೆಎಸ್ಆರ್ಟಿಸಿ ವಹಿಸುವುದಿಲ್ಲ ಹಾಗೂ ಈ ರೂಟ್ನಲ್ಲಿ ಲಿಮಿಟೆಡ್ ಸ್ಟಾಪ್ ಬಸ್ಸುಗಳಿಗೆ ಸಂಚಾರ ಮುಂದುವರಿಸಲು ಒಪ್ಪಿಗೆ ಸೂಚಿಸಿದೆ. ರಾಷ್ಟ್ರೀಕೃತ ರೂಟುಗಳಲ್ಲಿ ಸಂಚರಿಸುವ ಖಾಸಗಿ ಬಸ್ಸುಗಳ ಈಗಿನ ಪರ್ಮಿಟ್ ಅವಧಿ ಮುಗಿದ ಬಳಿಕ ಕೆಎಸ್ಆರ್ಟಿಸಿಗೆ ನೀಡುವ ತೀರ್ಮಾನ ಈ ಹಿಂದೆ ಕೈಗೊಳ್ಳಲಾಗಿತ್ತು. ಈ ಕುರಿತು ನ್ಯಾಯಾಲಯದ ಆದೇಶವೂ ಕೂಡ ಇತ್ತು. ಅದರ ಅನ್ವಯ 185 ರೂಟ್ಗಳನ್ನು ಕೆಎಸ್ಆರ್ಟಿಸಿ ವಹಿಸಿಕೊಂಡಿತ್ತು. ಇದೀಗ ಸರ್ಕಾರದ ನೂತನ ಆದೇಶದನ್ವಯ ಈ ಪರ್ಮಿಟ್ಗಳನ್ನು ಕೆಎಸ್ಆರ್ಟಿಸಿ ಹಿಂತಿರುಗಿಸಲಿದೆ. ಜತೆಗೆ ಬಸ್ಸುಗಳಲ್ಲಿ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ಪ್ರಯಾಣ ದರ ಕಲ್ಪಿಸಲಾಗಿದೆ ಎಂದು ಕೂಡ ಸರ್ಕಾರ ಪ್ರಕಟಿಸಿದೆ. ಸೂಚನೆ ನೀಡಿದರೂ ನಿಲ್ಲಿಸದೆ ಪರಾರಿಯಾದ ಬೈಕ್ ಸವಾರನ ವಿರುದ್ಧ ಕೇಸು ದಾಖಲಿಸಲಾಗಿದೆ. ಬದಿಯಡ್ಕದ ಬೆಳಿಂಜ ನಿವಾಸಿ 19 ಹರೆಯದ ಇರ್ಫಾನ್ ವಿರುದ್ಧ ಕೇಸು ದಾಖಲಾಗಿದೆ. ಬದಿಯಡ್ಕಪೇಟೆ ಬಳಿ ಪೊಲೀಸರು ವಾಹನ ತಪಾಸಣೆಯಲ್ಲಿ ನಿರತರಾಗಿದ್ದಾಗ ಪೊಲೀಸರು ಸೂಚನೆ ನೀಡಿದರೂ ಬೈಕ್ ಸವಾರನು ನಿಲ್ಲಿಸದೆ ಪರಾರಿಯಾಗಿದ್ದ. ನೋಂದಾವಣೆ ಸಂಖ್ಯೆಯನ್ನು ಗುರುತಿಸಿದ್ದ ಪೊಲೀಸರು ಬೈಕ್ ಮಾಲಕನ ವಿರುದ್ಧ ಕೇಸು ಜಡಿದಿದ್ದಾರೆ. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಾ ನಿಷಾದ 8ರ ಪುಟಾಣಿಯನ್ನೇ ಕಡಿದುಕೊಂಡ ಹಂತಕ ಸೆರೆ, ಗರಬಡಿದು ನಾಡು. ಪೆರಿಯಾ ಪ್ರದೇಶದಲ್ಲಿ ನೀರವ ಮೌನ. ಕೋಟೆ ಭೂ ಕಬಳಿಕೆ, ಎಸ್ಜೆ ಪ್ರಸಾದ್ರೊಡನೆ ಸ್ಪಷ್ಟೀಕರಣ ಕೋರಿಕೆ ಎಂದು ಸಿಪಿಐಎಂ. ಬಿಜೆಪಿ ನಾಯಕ ಸುರೇಂದ್ರನ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಕುವುದಾಗಿಯೂ ಸ್ಪಷ್ಟನೆ. ಬಾಲಕಿ ಸಫಿಯಾ ಕ್ರೂರ ಹತ್ಯೆ, ಮಹತ್ವದ ತೀರ್ಪು 14ರಂದು. ಪುಸ್ತಕಕ್ಕಾಗಿ ಹೋರಾಟ, ಡಿವೈಎಫ್ಐಯಿಂದ ರಾಜ್ಯವ್ಯಾಪಿ ಡಿಇಒ ಕಚೇರಿ ಜಾಥಾ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಪ್ರಸಾರದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.